ನೆಕ್ಸ್ಟ್ ಅದಾದ ತಕ್ಷಣ ಮತ್ತೊಬ್ಬ ಸ್ಟಾರ್ ನಟನ ಜೊತೆ ಆಕ್ಟ್ ಅಂತಂದ್ರೆ ಕಿಚ್ಚ ಸುದೀಪ್ ಅವ್ರ ಜೊತೆ ಮ್ಯಾಕ್ಸ್. ಸೊ ಆ ಒಂದು ಒಡನಾಟ, ಆ ಒಂದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು? ಕಾಟೇರ ಆದ್ಮೇಲೆ ನಂಗೆ ಮ್ಯಾಕ್ಸ್ ಸಿಕ್ತು. ಸೊ ಓಕೆ. ಅಲ್ಲಿ ಇರೋ ಮ್ಯಾನೇಜರೇ ನನ್ನ ರೆಫರ್ ಮಾಡಿದ್ದು ಇದಕ್ಕೆ. ಓಕೆ. ಸೊ ಅವರು ಅಂದ್ರೆ ಅಲ್ಲಿ ಹೋದಾಗ ಫಸ್ಟ್ ಚೆನ್ನೈಯಲ್ಲೇ ಇದ್ದಿದ್ದು. ಹ್ಮ್ ಹ್ಮ್ ಫಸ್ಟ್ ಡೇ ನನಗೆ ಸುದೀಪ್ ಸರ್ ಸಿಗ್ಲಿಲ್ಲ. ಹಾ, ಆಮ್, ಗಾಡಿ ಡಿಕ್ಕಿಯಲ್ಲಿ ಒಂದ್ ಸೀನ್ ಬಂತಲ್ಲ, ಹ್ಮ್ ಅದು ಫಸ್ಟ್ ಅಲ್ಲೇ ನಡೆದಿದ್ದು. ಓಕೆ. ಸೊ ಅವಾಗ ಒಂಥರ ನೈಟ್ ಶೂಟ್ ಒಂದ್ 2 o'clock ಹಾಗೆ ಸ್ಟಾರ್ಟ್ ಆಯ್ತು. ಹ್ಮ್ ಆ, ಅದೆಲ್ಲ ಸೀನ್ ಆದ್ಮೇಲೆ ಲೈಕ್ ಅಲ್ಲಿ ತುಂಬಾ ಕೇರ್ ಮಾಡಿದ್ರು. ಬಿಕಾಸ್ ಅಲ್ಲಿ ತುಂಬಾ ಚಳಿ. ಹ್ಮ್ ಆ ಚಳಿಯಲ್ಲಿ ನಾನ್ ಫುಲ್ ಇಲ್ಲೆಲ್ಲ ಬ್ಲಾಕ್ ಬ್ಲಾಕ್ ಮಾಡಿ ಬ್ಲಡ್ ಎಲ್ಲ ಮಾಡಿ ಓಕೆ. ನನಗ್ ತುಂಬಾ ಕೇರ್ ಮಾಡಿದ್ರು. ಅದಾದ್ಮೇಲೆ ನನ್ ಮುಗಿದ ತಕ್ಷಣ ಹ್ಮ್ ರೂಮ್ ಕ್ಯಾರವಾನ್ಗೆಲ್ಲ ಇದ್ ಮಾಡ್ಸಿ ಹ್ಮ್ ಅಲ್ಲಿ ನನ್ ಮೇಕಪ್ ಎಲ್ಲ ರಿಮೂವ್ ಮಾಡಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಇರ್ಲಿಲ್ಲ. ಹ್ಮ್ ಅದೊಂದೇ ದಿನ ಇತ್ತು. ಓಕೆ. ಆ ಆಮೇಲೆ ಮೈಸೂರ್ಗೆ ಮತ್ತೆ ಬುಕ್ ಟಿಕೆಟ್ ಮಾಡಿ ಹ್ಮ್ ನಮ್ ಜೊತೆ ಮ್ಯಾನೇಜರ್ ಸಹ ಬಂದಿದ್ರು. ಓಕೆ. ಅದಾದ್ಮೇಲೆ ಆ ಮತ್ತೆ ಚೆನ್ನೈಯಲ್ಲೇ ಇತ್ತು. ಅವಾಗ ಹಾಸ್ಪಿಟಲ್ ಅಲ್ಲಿ ಇತ್ತು. ಹ್ಮ್ ಸೊ ಆ ಟೈಮಲ್ಲಿ ನಾನು ಸುದೀಪ್ ಸರ್‌ನ ಮೀಟ್ ಮಾಡಿದ್ದು. ಓಕೆ. ಅವರು ಲೈಕ್ ಇಷ್ಟಿಷ್ಟು ನಮ್ಗ್ ಗ್ಯಾಪ್ ಇತ್ತು. ಹ್ಮ್ ಹ್ಮ್ ಅವಾಗ ಅವರು ಫಸ್ಟ್ ಮಾನಿಟರ್ ಒಂಥರ ಹೇಗ್ ಮಾಡ್ಬೇಕು ಅಂತ ಹೇಳ್ದಾಗ ನನಗ್ ಮಾಡಿದಾಗ ಅಲ್ಲಿ ಸ್ವಲ್ಪ ಬೇರೆ ತರ ಚೇಂಜಸ್ ಮಾಡಿದ್ರು. ಹ್ಮ್ ಅದಾದ್ಮೇಲೆ ಯಾವಾಗ ಟೇಕ್ ಆಯ್ತು ಅವಾಗ ಲೈಕ್ ತುಂಬಾ ಚೆನ್ನಾಗ್ ಮಾಡಿದ್ಯಾ ಅಂತ ಹೇಳಿ ಅಪ್ರಿಶಿಯೇಟ್ ಮಾಡಿದ್ರು. ಓಕೆ.